ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಹೋಮ್ ಮೇಡ್ ಪ್ರೋಟೀನ್ ಪೌಡ್ರ್ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಬರ್ರಿ. ನಾನಿಲ್ಲೇ ಒಂದು ಕಡಾಯಿ ಒಳಗೆ ತುಪ್ಪ ಹಾಕ್ಕೊಂಡೇನಿ. ಅದರೊಳಗೆ ಈಗ ಮಖಾನ ಹಾಕತ್ತೆ ನೋಡ್ರಿ. ಇದಕ್ಕೆ ತಾವರೆ ಬೀಜನೂ ಅಂತಾರೆ. ಈ ತಾವರೆ ಬೀಜನ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ತುಪ್ಪದಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಪ್ರೋಟೀನ್, ಕ್ಯಾಲ್ಸಿಯಂ ಅಧಿಕವಾಗಿದ್ದು ಇದು ಒಂದು ಹೆಲ್ದಿ ಎನರ್ಜಿ ಡ್ರಿಂಕ್ ಅಂತಲೇ ಕರಿಬೋದು. ಇದನ್ನು ವಯಸ್ಸಾದವರು, ಮಕ್ಕಳು ಕುಡಿದ್ರೆ ತುಂಬಾ ಒಳ್ಳೆಯದು. ಈ ತಾವರೆ ಬೀಜದಲ್ಲಿ ಪ್ರೋಟೀನ್, ಫೈಬರ್, ಕ್ಯಾಲ್ಸಿಯಂ, ಮೆಗ್ನೀಷಿಯಮ್, ಐರನ್, ಫಾಸ್ಫರಸ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು. ಇವಾಗ ಮಖಾನ ರೋಸ್ಟ್ ಆಗಿದೆ. ಇವಾಗ ಅದೇ ಕಡೆಯಲ್ಲಿ ಬಾದಾಮಿ, ಗೋಡಂಬಿ, ಪಿಸ್ತಾ ಮತ್ತು ಒಂದು 4 ಏಲಕ್ಕಿ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿಯಲ್ಲೂ ಕೂಡ ಅಷ್ಟೇ ಪ್ರೋಟೀನ್, ಮೆಗ್ನೀಷಿಯಮ್, ಫೈಬರ್, ಕ್ಯಾಲ್ಸಿಯಂ ತುಂಬಾ ಜಾಸ್ತಿ ಇದೆ. ಇದೆಲ್ಲ ವಯಸ್ಸಾದವರಿಗೆ, ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಈ ಪ್ರೋಟೀನ್ ಪೌಡ್ರ್ ಕುಡಿಯೋದ್ರಿಂದ ಬೋನ್ ಸ್ಟ್ರಾಂಗ್ ಆಗ್ತಾವೆ ನೋಡ್ರಿ. ಮತ್ತು ಬೆಳೆಯೋ ಮಕ್ಳಿಗಂತೂ ಇದು ಭಾಳ ಒಳ್ಳೆಯದು. ಕ್ಯಾಲ್ಸಿಯಂ ಕೊರತೆ ಇದ್ದರೂ ಇದು ಎನರ್ಜಿ ಬೂಸ್ಟರ್ ಥರ ಕೆಲಸ ಮಾಡ್ತೈತಿ ಇದು. ಇವಾಗ ನೋಡ್ರಿ, ನಾವು ರೋಸ್ಟ್ ಮಾಡ್ಕೊಂಡಿದ್ದೆಲ್ಲ ಐಟಮ್ ಮಿಕ್ಸ್ ಮಾಡಿ ಒಂದು ಜಾರ್ ಒಳಗೆ ಮಿಕ್ಸಿ ಮಾಡ್ಕೊಳತ್ತೀನಿ. ಈ ರೀತಿ ಮಿಕ್ಸಿ ಮಾಡ್ಕೊಂಡ್ರೆ ಪ್ರೋಟೀನ್ ಪೌಡ್ರ್ ರೆಡಿ ಆಗ್ತೈತೆ ನೋಡ್ರಿ. ನೀವು ಇದಕ್ಕೆ ಕಲ್ಸಕ್ರೆ ಪುಡಿ ಮಾಡಿ ಇಟ್ಕೊಂಡು ಆಮೇಲೆ ಒಂದು ಗ್ಲಾಸ್ ಹಾಲು ಒಳಗೆ 1 ಸ್ಪೂನ್ ಇದು ಎನರ್ಜಿ ಡ್ರಿಂಕ್ ಹಾಕಿ ಆಮೇಲೆ ಅದರೊಳಗೆ ಕಲ್ಸಕ್ರೆ ಆ್ಯಡ್ ಮಾಡಿ ಕೊಡ್ಬೋದು ನೋಡ್ರಿ. ಮನೆಯೊಳಗೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಒಂದು ಒಳ್ಳೆ ಎನರ್ಜಿ ಡ್ರಿಂಕ್ ರೆಡಿ ಆಗ್ತೈತೆ ನೋಡ್ರಿ. ಮನೆಯೊಳಗೆ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಇವಾಗ ತಾವರೆ ಬೀಜದ ಸೆಕೆಂಡ್ ರೆಸಿಪಿ ನೋಡ್ಕೊಂಡು ಬರೋಣ ಬರ್ರಿ. ಇದನ್ನು ಕೂಡ ಒಂದು ಕಡಾಯಿ ಒಳಗೆ ತುಪ್ಪ ಹಾಕ್ಕೊಂಡು ಅದರೊಳಗೆ ತಾವರೆ ಬೀಜ ಹಾಕಿ ಕ್ರಿಸ್ಪಿ ಆಗೋವರೆಗೂ ರೋಸ್ಟ್ ಮಾಡ್ಕೊಳತ್ತೀನಿ ನೋಡ್ರಿ. ಇದರಲ್ಲಿ ಕೂಡ ಪ್ರೋಟೀನ್, ಕ್ಯಾಲ್ಸಿಯಂ, ಫೈಬರ್, ಮೆಗ್ನೀಷಿಯಮ್, ಐರನ್, ಫಾಸ್ಫರಸ್ ತುಂಬಾ ಜಾಸ್ತಿ ಇರೋದ್ರಿಂದ ಇದು ಯಾರಿಗೆಲ್ಲ ವಯಸ್ಸಾದವರಿಗೆ ಮೊಣಕಾಲು ನೋವು ಇರುತ್ತಲ್ಲ ಅವರಿಗೆ ತುಂಬಾ ಒಳ್ಳೆಯದು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ನೋಡತ್ತೀರಿ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ನಾನು ಯಾವುದಾದ್ರೂ ವಿಡಿಯೋ ಹಾಕಿದೆ ಅಂದರೆ ತಕ್ಷಣ ನೋಟಿಫಿಕೇಷನ್ ಬರ್ತೈತಿ. ನೀವು ಆವಾಗಲೇ ಆ ವಿಡಿಯೋ ನೋಡ್ಬೋದು. ಮತ್ತು ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಇವಾಗ ಮಖಾನ ರೋಸ್ಟ್ ಆಗ್ಯಾವ ನೋಡ್ರಿ. ಈಗ ಅದೇ ಕಡೆ ಒಳಗೆ ತುಪ್ಪ ಹಾಕ್ಕೊಂಡು ಅದರೊಳಗೆ ಬೆಲ್ಲ ಹಾಕ್ಕೊಳತ್ತೀನಿ. ಬೆಲ್ಲದನ್ನ ಪಾಕ ಮಾಡ್ಕೊರಿ. ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅದ್ರ ಪ್ರಕಾರ ನೀವು ಬೆಲ್ಲದ ಪಾಕ ಮಾಡ್ಕೊರಿ. ಬೆಲ್ಲದೊಳಗೆ ಒಂಚೂರು ಬಿಳೆ ಎಳ್ಳು ಹಾಕ್ಕೊಳತ್ತೀನಿ ನೋಡ್ರಿ. ಈ ತಾವರೆ ಬೀಜ, ಬೆಲ್ಲ ಮತ್ತು ಬಿಳೆ ಎಳ್ಳು ನಮ್ಮ ದೇಹಕ್ಕೆ ಭಾಳ ಒಳ್ಳೇದು ನೋಡ್ರಿ. ಇದರಲ್ಲಿ ಕ್ಯಾಲ್ಸಿಯಂ ಅಧಿಕವಾಗಿ ಇರೋದ್ರಿಂದ ಬೆನ್ನು ನೋವು, ಸೊಂಟ ನೋವು ಕಡಿಮೆ ಆಗ್ತೈತಿ ಮತ್ತು ಬೋನ್ಸ್ ಭಾಳ ಸ್ಟ್ರಾಂಗ್ ಆಗ್ತಾವೆ ನೋಡ್ರಿ. ಇದಕ್ಕೆ ಬೆಳೆಯೋ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಇದು ಭಾಳ ಒಳ್ಳೇದು ನೋಡ್ರಿ ಇದು. ಮತ್ತು ಇದು ಬಾಡಿ ಪೇನ್ನು ಕ್ಯೂರ್ ಮಾಡ್ತೈತಿ ನೋಡ್ರಿ. ಇವಾಗ ಪಾಕದಾಗ ತಾವರೆ ಬೀಜ ಹಾಕಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಇದಕ್ಕೆ ಫಾಕ್ಸ್ ನಟ್ಸ್ನು ಅಂತಾರೆ. ಅದು ಪಾಕ ಎಲ್ಲ ತಾವರೆ ಬೀಜಕ್ಕೆ ಕೂಟ್ ಆಗೋಂಗೆ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಿಂದ ಒಂದು ಸ್ವಲ್ಪ ಹೊತ್ತು ತಣ್ಣಗಾಕಕ್ಕೆ ಇಡ್ರಿ. ಭಾಳ ಬಿಸಿ ಇರ್ತಾವೆ. ತಣ್ಣಗಾಗಿಂದ ಈ ರೀತಿ ಮುರಿತಾವೆ. ನೀವು ಆಮೇಲೆ ಏರ್ ಟೈಟ್ ಕಂಟೈನರ್ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈ 2 ಹೆಲ್ದಿ ರೆಸಿಪಿ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಡೈಲಿ ಒಂದು ಗ್ಲಾಸ್ ಹಾಲು ಜೊತೆಗೆ ಒಂದು 4 ಮಖಾನ ತಿಂದ್ರಂದ್ರೆ ಎಲ್ಲ ಥರದ ಬಾಡಿ ಪೇನ್, ಬೆನ್ನು ನೋವು, ಸೊಂಟ ನೋವು, ಮೊಣಕಾಲು ನೋವು ಎಲ್ಲ ಕಡಿಮೆ ಆಗ್ತೈತೆ ನೋಡ್ರಿ. ಮತ್ತು ಮಕ್ಕಳು ಹೆಲ್ದಿ ಇರ್ತಾವೆ ನೋಡ್ರಿ. ಇದಕ್ಕೆ ಮತ್ತೊಂದು ಹೆಲ್ದಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ಟೇಕ್ ಕೇರ್, ಬಾಯ್.